ಹಲೋ ಸ್ಟೂಡೆಂಟ್ಸ್. ಪ್ರೀವಿಯಸ್ ವೀಡಿಯೋದಿಂದ ನಾವೇನು ಮಾಡ್ತಿದ್ವಿ, ಎ ಸಿ ಅನಾಲಿಸಿಸ್ ಆಫ್ ಸಿ ಎ ಆ್ಯಂಪ್ಲಿಫೈಯರ್ ಅನ್ನೋ ಕಾನ್ಸೆಪ್ಟನ್ನ ಮಾಡ್ತಾಯಿದ್ದೀವಿ. ಸೊ ಅಲ್ಲೇನು ಮಾಡ್ತೀವಿ ಅಂದರೆ, ವಿ ಡ್ರಾ ಎನ್ ಈಕ್ವಲೆಂಟ್ ಸರ್ಕ್ಯೂಟ್ ವೇರ್ ವಿ ಕನ್ಸಿಡರ್ ಓನ್ಲಿ ಚೇಂಜಿಂಗ್ ಕರೆಂಟ್ ಇನ್ ದ ಸರ್ಕ್ಯೂಟ್, ಅಥವಾ ಎ ಸಿ ಮಾತ್ರ ಕನ್ಸಿಡರ್ ಮಾಡಿ ಡಿ ಸಿನ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಅಂದರೆ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ಡಿ ಸಿ ವಿಲ್ ಬಿ ದೇರ್, ಬಟ್ ವಿ ಎಂಪಸೈಸ್ ಆನ್ ಎ ಸಿ. ಓಕೆ, ಸೊ ಬರೀ ಎ ಸಿ ಅಲ್ಲಿದ್ದಾಗ ಏನಾಗುತ್ತೆ ಅನ್ನೋದ್ರ ಮೇಲೆ ಸೊ ಏನು ಮಾಡ್ತೀವಿ, ಒಂದಿಷ್ಟು ಮಾಡಿಫಿಕೇಷನ್ಸ್ ಮಾಡ್ಕೊತೀವಿ. ಆವಾಗ ಸಿಗುವಂಥ ಸರ್ಕ್ಯೂಟೇ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್. ದೇರ್ಫೋರ್ ವಾಟ್ ಯು ಆರ್ ಸೇಯಿಂಗ್ ಈಸ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಸಿ ಇ ಆ್ಯಂಪ್ಲಿಫೈಯರ್. ಸೊ ಫರ್ದರ್ ವಿ ಮಾಡಿಫೈ ದಿಸ್ ಸರ್ಕ್ಯೂಟ್, ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ನ ಮತ್ತೆ ಮಾಡಿಫೈ ಮಾಡ್ತೀವಿ. ಸೊ ಅಲ್ಲೇನು ಮಾಡ್ತೀವಪ್ಪ ಅಂತಂದರೆ, ಈ ಒಂದು ನಾನ್ ಲೀನಿಯರ್ ಎಲಿಮೆಂಟ್ ಅಥವಾ ಡಿವೈಸ್ ಆಗಿರುವಂಥ ಟ್ರಾನ್ಸಿಸ್ಟರ್ನ ಲೀನಿಯರ್ ಎಲಿಮೆಂಟ್ಸ್ ಲೈಕ್ ಎ ಸಿ ರೆಸಿಸ್ಟರ್, ಆರ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಟ್ ಒನ್ ಆಸ್ ಎ ರೆಸಿಸ್ಟರ್ ಆ್ಯಂಡ್ ಆಲ್ಸೋ ಒನ್ ಕರೆಂಟ್ ಸೋರ್ಸ್. ಓಕೆ, ಕರೆಂಟ್ ಸೋರ್ಸನ್ನು ನಾವು ಯೂಸ್ ಮಾಡ್ತೀವಿ. ಒಂದು ರೆಸಿಸ್ಟರು ಒಂದು ಕರೆಂಟ್ ಸೋರ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ಅಂದರೆ ಟ್ರಾನ್ಸಿಸ್ಟರ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಹೌ ದ ಟ್ರಾನ್ಸಿಸ್ಟರ್ ಈಸ್ represented. Okay, so using these two linear elements. Okay, so ಇಲ್ಲಿ ನಾವು ಬರೆದಿರೋದು ಬರೀ ಟ್ರಾನ್ಸಿಸ್ಟರ್ನ. ಓಕೆ, ಸೊ ಇದಕ್ಕೆ ನಾನು ಫರ್ದರ್ ಕಂಟಿನ್ಯೂ ಮಾಡಿದರೆ ಏನು ಸಿಗುತ್ತಪ್ಪ ಅಂತಂದರೆ, ನೀವು ಮೇಲೆ ನೋಡ್ತಿರ್ತಕ್ಕಂಥ ಒಂದು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ನೇ ನಾನು ಮತ್ತೆ ಕಂಪ್ಲೀಟ್ ಮಾಡ್ತೀನಿ. ಈ ರೀತಿ ನೋಡಿ, ಕಲೆಕ್ಟರ್ ಮತ್ತು ಎಮಿಟರ್ ಹತ್ರ ಏನು ಆರ್ ಸಿ ಇದೆ. ಸೊ ಆರ್ ಸಿ ಕನೆಕ್ಟ್ ಮಾಡೋಣ. ಅದೇ ಥರನೇ ನೋಡಿ, ಎಮಿಟರ್ ಮತ್ತು ಬೇಸ್ ಜಂಕ್ಷನ್ ಹತ್ರ R1 R2 ಪ್ಯಾರಲಲ್ ಆಗಿದೆ. ನೀವು ಅದೇ ರೀತಿ ಪ್ಯಾರಲಲ್ ಆಗೂ ತೋರಿಸ್ಬೋದು ಎರಡು ರೆಸಿಸ್ಟರ್ನ, ಅಥವಾ ಒಂದೇ ಈಕ್ವಲೆಂಟ್ ರೆಸಿಸ್ಟರ್ನ ಕೂಡ ಬರಿಬೋದು. ಬಟ್ ಏನಪ್ಪ ಅಂದರೆ, ನೀವು ಕ್ಲಿಯರಾಗಿ ಅಲ್ಲಿ ಮೆನ್ಷನ್ ಮಾಡಬೇಕು ಏನಂತ, R1 ಪ್ಯಾರಲಲ್ R2 ಅಂತ ಮೆನ್ಷನ್ ಮಾಡಬೇಕು. ಸೊ ಈ ರೀತಿ ಮೆನ್ಷನ್ ಮಾಡಾದಮೇಲೆ, ಓಕೆ, ಸೊ ದಿಸ್ ಇಸ್ ಸಿಗ್ನಲ್ ಸೋರ್ಸ್. ಸೊ ವಿ ಐ ಏನಿದೆ, ಸೊ ಅದು, ಸೊ ವಿ ಐ. ಓಕೆ, ಹಿಯರ್ ದ ಕರೆಂಟ್ ವಿಚ್ ಫ್ಲೋಸ್ ಈಸ್ ಐ ಬಿ, ಹಿಯರ್ ದ ಕರೆಂಟ್ ವಿಚ್ ಫ್ಲೋಸ್ ಈಸ್ ಐ ಸಿ. ಓಕೆ, ಸೊ ದಿಸ್ ಈಸ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ವೇರ್ ವಿ ಫರ್ದರ್ ಸಿಂಪ್ಲಿಫೈ ದ ಟ್ರಾನ್ಸಿಸ್ಟರ್ ಬೈ ಲೀನಿಯರ್ ಎಲಿಮೆಂಟ್ಸ್. ಈಗ ನೋಡಿ, ಈ ಕಂಪ್ಲೀಟ್ ಸರ್ಕ್ಯೂಟಲ್ಲಿ ಬರೀ ಲೀನಿಯರ್ ಎಲಿಮೆಂಟ್ಸ್ ಇದೆ ಅಲ್ವಾ, ಅಂದರೆ ಸೆಮಿ ಕಂಡಕ್ಟರ್ ಕಾಂಪೊನೆಂಟ್ ಯಾವುದೂ ಇಲ್ಲ. ಹಾಗಾಗಿ ನಾವು ಒಂದಿಷ್ಟು ಬೇಸಿಕ್ ಲಾಸ್ ಅಥವಾ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಇಂಪಿಡೆನ್ಸಸ್ನ ಆಗಿರ್ಬೋದು, ಅಥವಾ ಕರೆಂಟ್ ಗೇನ್, ವೋಲ್ಟೇಜ್ ಗೇನ್, ಇವನ್ನು ಡಿಫೈನ್ ಮಾಡ್ಕೋಬೋದು. ಅದೇ ರೀತಿ ಪವರ್ ಗೇನು ಕೂಡ ಡಿಫೈನ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಅನಾಲಿಸಿಸಲ್ಲಿ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ಡಿರೈವ್ ಮಾಡ್ಕೊತೀವಿ. ಆ ಪ್ಯಾರಾಮೀಟರ್ ಡಿರೈವೇಷನಿಗಿಂತ ಸೊ ಆ ಒಂದು ರಿಲೇಷನ್ಸು ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಸೊ ಇಲ್ಲಿಂದ ಇಲ್ಲಿಗೆ ಏನು ರೆಸಿಸ್ಟೆನ್ಸ್ ಇದೆ ಅಥವಾ ಅಪೋಸಿಷನ್ ಏನಿದೆ, ಸೊ ಅದನ್ನು ಝೆಡ್ ಇನ್ ಅಂತ ಕರೆಯೋಣ. ಓಕೆ, ಏನು ಝೆಡ್ ಇನ್. ಅದೇ ಥರ ಬೇಸ್ ಟರ್ಮಿನಲ್ ಹತ್ರ ಏನು ಅಪೋಸಿಷನ್ ಇದೆ ಅದನ್ನು ಝೆಡ್ ಇನ್ ಬೇಸ್ ಅಂತ ಕರಿತೀವಿ. ಐ ಥಿಂಕ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ಝೆಡ್ ಇನ್ ಬೇಸ್. ಓಕೆ, ಸೊ ಅದೇ ಥರ ನೋಡಿ, ಇದು ಕರೆಂಟ್ ಸೋರ್ಸ್ ಅಲ್ವಾ. ಸೊ ಕರೆಂಟ್ ಐ ಸಿ ಸೋರ್ಸ್, ಬಟ್ ಏನಂತ ಬರೆದಿದ್ವಿ, ಬೀಟಾ ಇಂಟು ಐ ಬಿ ಅಂತ ಬರೆದಿದ್ವಿ. ಹಾಗೇ ಇಲ್ಲಿ ಈ ಎ ಸಿ ರೆಸಿಸ್ಟೆನ್ಸ್ನ ನಾವು ಈ ಬರೀ ರೆಸಿಸ್ಟೆನ್ಸ್ ಅಂತ ಬರೀಲಿಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡೋಣ ಅಂದರೆ, ಇದಕ್ಕೆ ಆದಂಥ ಒಂದು ಎಕ್ಸ್ಪ್ರೆಷನ್ನ ನಾವಿಲ್ಲಿ ಡಿರೈವ್ ಮಾಡ್ಕೊತೀವಿ. ಸೊ ಅದನ್ನು ಫರ್ದರ್ ನೋಡೋಣಂತೆ. ಸೊ ಇಲ್ಲಿ ಅಕ್ರಾಸ್ ಕಲೆಕ್ಟರ್ ಆ್ಯಂಡ್ ಎಮಿಟರ್ ನೋಡಿ, ಕಲೆಕ್ಟರ್ ಮತ್ತು ಎಮಿಟರ್ ಅಕ್ರಾಸ್ ನಾವು ಏನು ಮಾಡ್ತೀವಿ, ಫೈನಲ್ ಔಟ್ಪುಟ್ ನೋಡ್ತೀವಿ. ಸೊ ದಿಸ್ ಈಸ್ ವಿ ನಾಟ್. ಓಕೆ, ಸೊ ಈಗೇನು ನಮಗೆ ಇದು ಸಿಗುತ್ತೆ ಫೈನಲ್ ಆಗಿ, ಸೊ ಅದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ, ಸೊ ಆರ್ ಇ ಡ್ಯಾಶ್ ಮಾಡಲ್ ಅಂತ ಕರಿತೀವಿ. ಆರ್ ಇ ಡ್ಯಾಶ್ ಮಾಡಲ್ ಅಂತ ಕರಿತೀವಿ. ಸೊ ಯಾಕೆ ಕರಿತೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಫೈನಲ್ ಆಗಿ ಇದನ್ನು ಆರ್ ಇ ಡ್ಯಾಶ್ ಮಾಡಲ್ ಅಂತ ಕರ್ಕೊಳ್ಳೋಣ. ರೈಟ್, ಸೊ ಫಸ್ಟ್ ಏನು ಮಾಡೋಣ, ವಿಲ್ ಡಿರೈವ್ ಸಮ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಓಕೆ, ಸೊ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ನಾವಿಲ್ಲಿ ಡಿರೈವ್ ಮಾಡ್ಕೊಳ್ಳೋಣ. ಓಕೆ, ಸೊ ಡಿರೈವಿಂಗ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್.
Okay, let us derive these things. First one, input impedance. We represent that one as Zin. So Zin can be defined as simple ಆಗಿ ವೋಲ್ಟೇಜ್ ಮತ್ತು ಕರೆಂಟಲ್ಲಿ ಹೇಳ್ಕೊಳೋದಾದ್ರೆ ಇಟ್ಸ್ ಅ ರೇಷಿಯೋ ಆಫ್ ಇನ್ಪುಟ್ ವೋಲ್ಟೇಜ್ ವಿ ಇನ್ ಆ್ಯಂಡ್ input current I in. Okay, this is one way of representing Zin. Another way of representing same Zin from the circuit. Okay, so from AC equivalent circuit, okay, that is RE dash model. ಅಬೋ ಸರ್ಕ್ಯೂಟಲ್ಲಿ ಹೇಳೋದಾದರೆ ಸೊ ಏನಂತ ಬರಿಬೋದು, Zin is equal to R1 parallel R2, it is parallel with this resistance, that is Zin base ಅಲ್ವಾ. ಸೊ ಇದು ಕಂಪ್ಲೀಟ್ ಏನಿದು Zin. ಸೊ ಹಾಗಾದ್ರೆ Zin ಅಂದ್ರೆ ಏನು, where Zin is impedance looking into the base, ಅಥವಾ ಬೇಸ್ ಟರ್ಮಿನಲಿಂದ ಏನು ರೆಸಿಸ್ಟೆನ್ಸ್ ಇದೆ ಸೊ ಅದನ್ನು ಇಂಪಿಡೆನ್ಸ್ ಲುಕಿಂಗ್ ಇನ್ ಟು ದ ಬೇಸ್ ಅಂತ ಕರಿತೀವಿ, ಸರಿನಾ. ಸೊ ಹಾಗಾದರೆ Zin ಬೇಸ್ನ, ಓಕೆ, Zin ಬೇಸ್. ಸೊ Zin ಬೇಸ್ನ ಯಾವ ಥರ ಡಿಫೈನ್ ಮಾಡ್ಕೋಬೋದು ಎಕ್ಸ್ಪ್ರೆಷನ್ ವೈಸ್ ಅಂದರೆ Zin ಬೇಸ್ is equal to VT by IB, that is DC ಬೇಸ್ ಕರೆಂಟ್. ಸೊ VT ಅಂದರೆ ಏನಪ್ಪ ಅಂದರೆ ಇಲ್ಲಿ ಥರ್ಮಲ್ ವೋಲ್ಟೇಜ್. ಓಕೆ, ಸೊ VT ಇಸ್ ಥರ್ಮಲ್ ವೋಲ್ಟೇಜ್. ಒಂದು ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಏನು ಆ ಒಂದು ಟರ್ಮಿನಲ್, ಸೆಮಿಕಂಡಕ್ಟರ್ ಟರ್ಮಿನಲ್ ಅಥವಾ ರೀಜನ್ ಏನು ರೆಸಿಸ್ಟೆನ್ಸ್ನ ಆಫರ್ ಮಾಡುತ್ತೆ ಅನ್ನೋದನ್ನು ನಾವು ಡಿಫೈನ್ ಮಾಡ್ಕೋಬೇಕಾದ್ರೆ ಥಿಯರಾಟಿಕಲಿ ವಿ ಮೇಕ್ ಯೂಸ್ ಆಫ್ ದಿಸ್ ಥರ್ಮಲ್ ವೋಲ್ಟೇಜ್ ಎಕ್ಸ್ಪ್ರೆಷನ್. ಓಕೆ, this thermal voltage value depends on type of semiconductor, because thermal voltage is 26 millivolt for silicon, okay, and 52 millivolt for germanium. Okay, 52 millivolt for germanium. ಸೊ ಹಾಗಾಗಿ ಇದು ಫಿಕ್ಸ್ ಆಗಿರೋದೆ 26 millivolt for silicon, 52 millivolt for germanium. This is what thermal voltage. So thermal voltage by current, base current. So we can write this IB as IC by beta. So from the relation, so IC is equal to beta into IB. Since IC is equal to beta into IB, we can write IB as IC by IB. Okay, I mean IC by beta. So VT by IC by beta, we can read this one as VT by IC into beta. Okay, so ಈ ರೀತಿ ನಾವು ಬರಿಬೋದು. ಸೊ ಹಾಗಾದರೆ VT by IC ನ VT by IE ಅಂತ ಬರಿಬೋದಾ, ಸಿನ್ಸ್ IC is almost equal to IE. ಸೊ ಹಾಗಾದರೆ VT by IE into beta. ಸೊ ಅಲ್ಲಿಗೆ ಏನು ಹೇಳ್ಬೋದು, VT by IE can be said resistance of the emitter region. ಓಕೆ, RE ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಸಿನ್ಸ್ ಇಟ್ ಈಸ್ ರಿಲೇಟೆಡ್ ಟು ಟ್ರಾನ್ಸಿಸ್ಟರ್, ಸೊ RE ಡ್ಯಾಶ್ ಅಂತ ರೆಪ್ರೆಸೆಂಟೇಷನ್ ಅಷ್ಟೇ. ಓಕೆ, ಸೊ ಎಮಿಟರ್ ರೆಸಿಸ್ಟರ್, ಓಕೆ, ಇಂಟು ಬೀಟಾ. ಸೊ ದಿಸ್ ಈಸ್ ವಾಟ್ Zin ಬೇಸ್. ಸೊ ಇಲ್ಲಿ ಎಮಿಟರ್ ಕಾಮನ್ ಟರ್ಮಿನಲ್ ಆಗಿರೋದ್ರಿಂದ ಸೊ ಎಮಿಟರ್ ಟರ್ಮಿನಲ್ನ ಒಂದು ಬೇಸ್ ಆಗಿಟ್ಕೊಂಡು ಇದನ್ನು ಎಮಿಟರ್ ರೆಸಿಸ್ಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ವಿ. ಈ ರೆಸಿಸ್ಟರ್ನ AC ರೆಸಿಸ್ಟರ್ನ ಎಮಿಟರ್ ರೆಸಿಸ್ಟರ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿದ್ವಿ. ಹಾಗಾದ್ರೆ ಇದನ್ನ ಅಂತ ಬರ್ತೀವಿ ಅಂದರೆ ಬೀಟಾ ಇಂಟು RE ಡ್ಯಾಶ್ ಅಥವಾ RE ಡ್ಯಾಶ್ ಇಂಟು ಬೀಟಾ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ RE ಡ್ಯಾಶ್ ಮಾಡಲ್.
Okay, so RE dash model of AC equivalent ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ನಾವು Z in ಬೇಸ್ ಬರ್ಕೊಂಡ್ವಿ. ಸೊ ದೇರ್ ಫೋರ್ Z in ಅಂದರೆ ಏನಂತ ಹೇಳ್ಕೊಂಡಿದ್ದೀವಿ ಇಲ್ಲಿ ಎಕ್ಸ್ಪ್ರೆಷನ್ 2ನಲ್ಲಿ. ಎಕ್ಸ್ಪ್ರೆಷನ್ 2 ಏನು ಆಗುತ್ತಾಗಾರೆ Z in is equal to R1 ಪ್ಯಾರಲಲ್ R2 ಪ್ಯಾರಲಲ್ Z in ಬೇಸ್ ಅಂತ ಏನು ಬರೆದಿದ್ವಿ. You can rewrite this one as Z in is equal to R1 parallel R2 parallel beta into RE dash, and this RE dash is equal to VT by IE. Okay, ಇಲ್ಲಿ ಬರ್ತಿದ್ದೀವಲ್ಲ, ಸೊ VT by IE is defined as RE dash. ಸೊ ಅಲ್ಲಿಗೆ ಓಕೆ, ಪ್ರತಿಯೊಂದು ಪ್ರಾಬ್ಲಮಲ್ಲೂ ನಮಗೆ ಈ ಒಂದು Z in ಬೇಸ್ ಅಥವಾ Z in ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಥರ್ಮಲ್ ವೋಲ್ಟೇಜ್ ನಾವು ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ನೆನ್ಪಿಟ್ಕೋಬೇಕಾಗತ್ತೆ. ಐದರ್ ಜರ್ಮಿನಿಯಮ್ ಕೊಡ್ತಾರೆ ಅಥವಾ ಸಿಲಿಕಾನ್ ಕೊಡ್ತಾರೆ. ಸೊ ನೆಕ್ಸ್ಟು IE ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ಕೊಟ್ಟಿರ್ತಾರೆ. ಸೊ ಈ ರೀತಿ ಏನು ಮಾಡ್ತೀವಪ್ಪ ಅಂದರೆ ನಾವು Z inನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದರೆ ಒಂದೇ ಒಂದು ಪ್ಯಾರಾಮೀಟ್ರನ್ನ ಡಿರೈವ್ ಮಾಡ್ಕೊಂಡ್ವಿ, ಏನದು ಇನ್ಪುಟ್ ಇಂಪಿಡೆನ್ಸ್. Okay, we will derive the further expressions or the further relation parameters in the next video.